ಸನಾತನ ಧರ್ಮ ಅಥವಾ ಹಿಂದೂ ಧರ್ಮವು 5000 ವರ್ಷಗಳಿಗಿಂತಲೂ ಹಿಂದಿನದು. ರಾಮಾಯಣ ಮತ್ತು ಮಹಾಭಾರತ ಎರಡು ಪ್ರಮುಖ ಹಿಂದೂ ಪವಿತ್ರ ಗ್ರಂಥಗಳು ಪ್ರಾಚೀನ ಭಾರತದ ಬಗ್ಗೆ ನಮಗೆ ಕಥೆಗಳನ್ನು ಹೇಳುತ್ತವೆ. ವೇದಗಳಿಂದ ಪುರಾಣಗಳವರೆಗೆ ನಮ್ಮ ನಂಬಿಕೆಗಳು ಭಾರತದಾದ್ಯಂತ ಕಂಡುಬರುವ ವಿವಿಧ ಆವೃತ್ತಿಗಳನ್ನು ಆಧರಿಸಿವೆ. ಹನುಮಂತನು ಹಿಂದೂ ದೇವರು ಮತ್ತು ಭಗವಾನ್ ಶ್ರೀರಾಮನ ಭಕ್ತ. ಹನುಮಂತನನ್ನು ರಾಮನ ಮೇಲಿನ ಅಚಲ ಭಕ್ತಿಗಾಗಿ ಆಚರಿಸಲಾಗುತ್ತದೆ ಮತ್ತು ಚಿರಂಜೀವಿ ಎಂದು ಪರಿಗಣಿಸಲಾಗಿದೆ. ಅವನು ಸಾಂಪ್ರದಾಯಿಕವಾಗಿ ಗಾಳಿ ದೇವರಾದ ವಾಯುವಿನ ಆಧ್ಯಾತ್ಮಿಕ ಸಂತತಿ ಎಂದು ನಂಬಲಾಗಿದೆ. ಅವನು ಅವನ ಜನ್ಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಶೈವ ಸಂಪ್ರದಾಯದಲ್ಲಿ ಅವನನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ರಾಮಾಯಣದಲ್ಲಿ ಮಾತ್ರವಲ್ಲದೆ ಮಹಾಭಾರತ ಮತ್ತು ವಿವಿಧ ಪುರಾಣಗಳಲ್ಲಿಯೂ ಪುನರಾವರ್ತನೆಯಾಗಿದೆ. ಕೇಸರಿ ಮತ್ತು ಅಂಜನಾ ದಂಪತಿಗಳಿಗೆ ಜನಿಸಿದ್ದು ಹುಟ್ಟಿನಿಂದಲೇ ಆಂಜನೇಯ ಎಂದು ಕರೆಯಲ್ಪಟ್ಟ ದೇವರು. ದುಷ್ಟರ ವಿರುದ್ಧ ವಿಜಯವನ್ನು ಸಾಧಿಸುವ ಮತ್ತು ರಕ್ಷಣೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ದೇವರಾಗಿ ಪೂಜಿಸಲಾಗುತ್ತದೆ. ಹನುಮಂತನು ಶಕ್ತಿ, ಭಕ್ತಿ ಮತ್ತು ಭುಜಬಲದ ಸಂಕೇತ. ಅವನು ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯನ್ನು ಸಾರುತ್ತಾನೆ. ಅವನು ಸುಖವನ್ನು ಕೊಡುವವನು ಮತ್ತು ದುಃಖಗಳನ್ನು ನಾಶ ಮಾಡುವವನು. ಇಚ್ಛೆಯಂತೆ ಯಾವುದೇ ರೂಪವನ್ನು ಪಡೆದುಕೊಳ್ಳಲು ಶಕ್ತಿಯಿರುವ ದೇವರು. ಆಕಾಶ ಆಯುಧಗಳನ್ನು ಪ್ರಯೋಗಿಸಲು, ಪರ್ವತಗಳನ್ನು ಚಲಿಸಲು, ಗಾಳಿಯಲ್ಲಿ ಗುದ್ದಾಡಲು, ಮೋಡಗಳನ್ನು ವಶಪಡಿಸಿಕೊಳ್ಳಲು ಮತ್ತು ಹಾರಾಟದ ವೇಗವನ್ನು ಹೊಂದಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ.